ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಾಗ ಕಾಲಭೈರವೇಶ್ವರನ ದರ್ಶನ ಮಾಡಿದ್ವಿ. ಇವತ್ತು ಬೆಟ್ಟದ ಮೇಲಿರೋ ವಿವಿಧ ಶಿವನ ರೂಪಗಳ ದರ್ಶನ ಮಾಡೋನು ಬರ್ರಿ. ಇವಾಗ ಇಲ್ಲಿ ಸ್ಟೆಪ್ಸ್ ಹತ್ಕೊಂತ ಮ್ಯಾಲೆ ಹೋದ್ರೆ ನಮಗೆ ಅಲ್ಲಿ ಫಸ್ಟ್ ಸಿಗೋದು ನವನಾಥ ಮಂಟಪ. ಇದನ್ನು ಯೋಗಿ ಮತ್ತು ನಾಥ ಪರಂಪರೆಯ 9 ಮಹಾನ್ ಯೋಗಿಗಳ ನೆನಪಿಗಾಗಿ ಮಾಡಿದಾರಂತ. ಇದ್ರ ಎದುರುಗಡೆ ನಮ್ಗೆ ಗಣೇಶನ ವಿಗ್ರಹ ಸಿಗ್ತೈತಿ. ಇದನ್ನ ಏಕಶಿಲೆಯ ಒಳಗೆ ಕೆತ್ತಿದಾರಂತ. ಇಲ್ಲಿಂದ ಹಂಗೆ ಸ್ವಲ್ಪ ಮ್ಯಾಲೆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಫಸ್ಟ್ ಸಿಗೋದು ನಂದಿ ವಿಗ್ರಹ. ಇಲ್ಲಿ ದರ್ಶನ ಪಡೆದ್ಬಿಟ್ಟು ಮುಂದ್ಗಡೆ ಹೋದ್ರೆ ಅಲ್ಲಿ ನಮಗೆ ಸಿಗೋದು ಮಲ್ಲೇಶ್ವರ ಸ್ವಾಮಿ. ಇಲ್ಲಿ ದರ್ಶನ ಪಡೆದು ಹಂಗೆ ಮುಂದ್ಗಡೆ ಹೋದ್ರೆ ಅಲ್ಲಿ ಸಿಗೋದು ಆದಿಚುಂಚನಗಿರಿಗೆ ಮೂಲ ದೇವರಾದ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ. ಬರ್ರಿ ಗಂಗಾಧರೇಶ್ವರನ ದರ್ಶನ ಮಾಡೋನು. ಫಸ್ಟ್ ಸಿಗೋದು ನಂದಿ, ಆಮೇಲೆ ಶಿವ ಪಾರ್ವತಿ, ಆಮೇಲೆ ಗಂಗಾಧರೇಶ್ವರ ಸ್ವಾಮಿ ದರ್ಶನ. ಅದಾದ್ಮೇಲೆ ಪಕ್ಕದಲ್ಲೇ ಇರೋ ಪಾರ್ವತಿ ದೇವಿ ದರ್ಶನ ಕೂಡ ಸಿಗ್ತೈತಿ. ಇಲ್ಲಿ ದೇವಿ ದರ್ಶನ ಆದ್ಮೇಲೆ ಹಂಗ ಬೆಟ್ಟದ ಮೇಲೆ ಹೋಗಕ್ಕಂತೇಳಿ ಸ್ಟೆಪ್ಸ್ ಫೆಸಿಲಿಟಿ ಕೂಡ ಮಾಡಿದಾರು. ಹಂಗ ಮ್ಯಾಲೆ ಹೋದಂಗ ಅಲ್ಲಿ ಗುಹೆ ಒಳಗ ನಮ್ಗೆ ಶಿವನ ದರ್ಶನ ಸಿಗ್ತೈತಿ. ಅದಕ್ಕೆ ಕತ್ತಲು ಸೋಮೇಶ್ವರ ಅಂತ ಕರೀತಾರಂತ. ಇಲ್ಲಿ ಪುರಾಣ ಕಾಲದಲ್ಲಿ ಶಿವ ಚುಂಚ ಮತ್ತು ಕಣ್ವನ ಸಂಹಾರ ಮಾಡೋಕ್ಕಿಂತ ಮುಂಚೆ ಬಂದ್ಬಿಟ್ಟು ತಪಸ್ ಮಾಡಕ್ಕೆ ಕೂತ್ಕೊಂಡಿದ್ದಂತ. ಶಿವ ಕೂತ್ಕೊಂಡಿರೋ ಪ್ಲೇಸ್ ಬಂದ್ಬಿಟ್ಟು ಗುಹೆ ಐತಿ. ಅಲ್ಲಿ ಫುಲ್ ಕತ್ಲು ಇರೋದಕ್ಕೆ ಶಿವನಿಗೆ ಕತ್ತಲು ಸೋಮೇಶ್ವರ ಅಂತ ಕರೀತಾರಂತ. ಇವಾಗಿನವರೆಗೂ ಶಿವನ ಪೂಜೆ ಓನ್ಲಿ ದೀಪದ ಬೆಳಕ್ದಾಗ ಮಾಡ್ತಾರಂತೆ. ಬೆಟ್ಟ ಹತ್ತಿ ಆಲ್ಮೋಸ್ಟ್ ಬಂದ್ವಿ ಅನ್ನಿಸ್ತೈತಿ. ಇಲ್ಲಿ ಒಬ್ರು ಅಜ್ಜ ಕೂತ್ಕೊಂಡಾರು, ಇವ್ರನ್ನ ಕೇಳಿದ್ವಿ. ಸ್ವಲ್ಪ ಇಲ್ಲೇ ಮುಂದ್ಗಡೆ ಹೋದರೆ ನಮ್ಗೆ ಕತ್ತಲು ಸೋಮೇಶ್ವರನ ದರ್ಶನ ಸಿಗ್ತೈತಿ ಅಂತ ಹೇಳಿದರು. ಇಲ್ಲಿ ವಿಡಿಯೋ ಶೂಟಿಂಗ್ ಮಾಡೋ ಪರ್ಮಿಷನ್ ಇಲ್ಲ ಅಂತ ಹೇಳಿದರು. ಆದರೂ ನಾನು ನಿಮಗೆ ಎಂಟ್ರೆನ್ಸ್ದಾಗ ಸ್ವಲ್ಪ ತೋರಿಸ್ತೀನಿ ನೋಡ್ರಿ. ಇಲ್ಲೇ ಒಳಗಡೆ ಶಿವ ಕೂತ್ಕೊಂಡು ತಪಸ್ ಮಾಡಿದಾನಂತ ಹೇಳ್ತಾರಂತ. ಇಲ್ಲಿಯೇ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನು ಈ ಥರದ ಹೆಚ್ಚಿನ ವಿಡಿಯೋ ನೋಡಾಕ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.